Next topic, that is mention the relation between torque and angular momentum of a particle. ನೋಡ್ರಿ ಒಂದು ಪಾರ್ಟಿಕಲ್ ಇದೆ, ಅದು ಟಾರ್ಕು ಮತ್ತು ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಬಾಡಿಗೆ ಏನು ರಿಲೇಷನ್. ಟೋ ಈಸ್ ಈಕ್ವಲ್ ಟು ಡಿ ಎಲ್ ಬೈ ಡಿ ಟಿ, ವೇರ್ ಎಲ್ ಈಸ್ ಈಕ್ವಲ್ ಟು ಆಂಗ್ಯುಲರ್ ಮೊಮೆಂಟಮ್, ಟೋ ಈಸ್ ಈಕ್ವಲ್ ಟು ಟಾರ್ಕ್. ಇವಿಷ್ಟು ರಿಲೇಷನ್ ಮಾಡೋದು, ಇದಕ್ಕೇನು ಡೆರಿವೇಷನ್ ಇಲ್ಲ ಆಯಿತಾ. ಮೆನ್ಷನ್ ದ ರಿಲೇಷನ್ ಬಿಟ್ವೀನ್ ಟಾರ್ಕ್ ಆ್ಯಂಡ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್. ಟೋ ಈಸ್ ಈಕ್ವಲ್ ಟು ಡಿ ಎಲ್ ಬೈ ಡಿ ಟಿ, ವೇರ್ ಎಲ್ ಈಸ್ ಈಕ್ವಲ್ ಟು ಆಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಟೋ ಈಸ್ ಈಕ್ವಲ್ ಟು ಟಾರ್ಕ್. ನೆಕ್ಸ್ಟ್ ಒನ್ ಈಸ್ ಎ law of conservation of angular momentum. Law of conservation of angular momentum ಇಂದರು ಇದರದ್ದು ಲಾ ಕನ್ಸರ್ವೇಷನ್, ಆ ಲಾದ ಸ್ಟೇಟ್ಮೆಂಟ್ ಗೊತ್ತಾಯ್ತಾ. ಸೇಮ್ ಇದಕ್ಕೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್ಸು, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇದೆಯಲ್ಲ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಸೇಮ್ ಅದೇ ಥರನೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಆಫ್ ದ ಪಾರ್ಟಿಕಲ್ಸ್. ಸಿಸ್ಟಮ್ ತೊಗೊಂಡ್ರೆ ಎಲ್ಲ ಪಾರ್ಟಿಕಲ್ಸು ಸೇರಿ ಒಂದು ಸಿಸ್ಟಮ್, ಒಂದು ದೊಡ್ಡ ಪಾರ್ಟಿಕಲ್ ಆಗಿರುತ್ತೆ. ದಟ್ ಈಸ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ ಆಯಿತಾ. ಇಫ್ ದ ಟೋಟಲ್ ಎಕ್ಸ್ಟರ್ನಲ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂದರೆ ಇಟ್ ಈಸ್ ಎ ರಿಜಿಡ್ ಬಾಡಿ ಈಸ್ ಝೀರೋ, ದೆನ್ ದ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಗೊತ್ತಾಯ್ತಾ. ಹೀಗೆ if the total external force if the total external torque acting on the system of particle is zero, total ಒಂದು ಟಾರ್ಕ್ ಆಗ್ತಾ ಇರುತ್ತೆ, ಈ ಕಡೆ ಮತ್ತು ಈ ಕಡೆ ಒಂದು ಫೋರ್ಸ್ ಆಗ್ತಾ ಇರುತ್ತೆ. ಟೋಟಲ್ ಎಕ್ಸ್ಟರ್ನಲ್ ಟಾರ್ಕ್ ಆಕ್ಟಿಂಗ್ ಆನ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ ಇಸ್ ಝೀರೋ. ಯಾಕಂದ್ರೆ ಇಲ್ಲೂ ಆಗ್ತಿರುತ್ತೆ, ಎಲ್ಲ ಆಪೋಸಿಟ್ ಫೋರ್ಸಸ್ ಹೋಗುತ್ತೆ, ಅವಾಗ ಏನಾಗುತ್ತೆ, ಒಂದು ಇದ್ರಲ್ಲಿ ಝೀರೋ ಇರುತ್ತೆ. ದೆನ್ ದ ಟೋಟಲ್ ಆಂಗ್ಯುಲರ್ ಮೂಮೆಂಟಮ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಅದು ಟೋಟಲ್ ಆಂಗ್ಯುಲರ್ ಮೂಮೆಂಟಮು ಅದು ಕಾನ್ಸ್ಟೆಂಟ್ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಇದು ಎಲ್ ಈಸ್ ಈಕ್ವಲ್ ಟು ಐ ಇಂಟು ಒಮೆಗಾ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟು. ಐ ಅಂದರೆ ಏನು, ಮೂಮೆಂಟ್ ಆಫ್ ಇನರ್ಷಿಯಾ, ಇದು ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ಮೂಮೆಂಟಮ್. ಆಂಗ್ಯುಲರ್ ವೆಲಾಸಿಟಿ ಐ ಎಲ್ ಈಸ್ ಈಕ್ವಲ್ ಟು ಐ ಒಮೆಗಾ ಫಾರ್ಮುಲಾ. ಗೊತ್ತಾಯ್ತಾ. ಅದಕ್ಕೆ ಎಲ್ ಅಂದರೆ ಅದು ಆಂಗ್ಯುಲರ್ ಮೂಮೆಂಟಮು, ಐ ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಅಂತ. ಗೊತ್ತಾಯ್ತಾ. ಐಕೆ ನೆಕ್ಸ್ಟ್ ಡಿಫೈನ್ ದ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡಿ. ಅಂದರೆ ಸಿಸ್ಟಮ್ ಆಫ್ ಇದರಲ್ಲಿ ಪಾರ್ಟಿಕಲ್ಸ್ನಲ್ಲಿ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನು, ಒಂದು ಫೋರ್ಸ್ ಈ ಕಡೆಯಿಂದ ಫೋರ್ಸ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ಈಕ್ವಿಲಿಬ್ರಿಯಮ್ ಪೊಸಿಷನಲ್ಲಿರುತ್ತೆ. ಒಂದು ಕಡೆ ಜಾಸ್ತಿ ಫೋರ್ಸ್ ಆಗಿ ಇನ್ನೊಂದು ಕಡೆ ಕಡಿಮೆ ಫೋರ್ಸ್ ಆಯಿತು ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ, ಅದು ರೊಟೇಷನ್ಗೆ ಟಾರ್ಕ್ ಆ್ಯಕ್ಟಿಂಗ್ ಆಗಲ್ಲ. ಟಾರ್ಕ್ ಆ್ಯಕ್ಟಿಂಗ್ ಬೇಕಾದ್ರೆ ಇದಕ್ಕೆ ಮತ್ತು ಇದಕ್ಕೆ ಎರಡು ಈಕ್ವಲ್ ಫೋರ್ಸಸ್ ಇರಬೇಕು. ಗೊತ್ತಾಯ್ತಾ. ಅವಾಗ ಮಾತ್ರ ಟಾರ್ಕ್ ಆ್ಯಕ್ಟಿಂಗ್ ಆಗುತ್ತೆ. ಸೊ ಅದನ್ನೇ ಹೇಳ್ತಾರೆ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್, ಎರಡು ಈಕ್ವಿಲಿಬ್ರಿಯಮ್ ಪೊಸಿಷನಲ್ಲಿರುತ್ತೆ. ಗೊತ್ತಾಯ್ತಾ. ಎ ಬಾಡಿ ಈಸ್ ಸೆಡ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್ ಇಫ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎ ಟ್ರಾನ್ಸ್ಲೇಷನಲ್ ಮೋಷನ್ ಆ್ಯಂಡ್ ರೊಟೇಷನಲ್ ಮೋಷನ್. ನೋಡಿ, ಈಕ್ವಿಲಿಬ್ರಿಯಮ್ ಪೊಸಿಷನಲ್ಲಿ ಇತ್ತು ಅಂದರೆ ಏನು, ಟ್ರಾನ್ಸ್ಲೇಷನ್ ಮೋಷನ್. ಇದು ಈಕ್ವಿಲಿಬ್ರಿಯಮ್ ಪೊಸಿಷನ್ನಲ್ಲೇ ರೊಟೇಷನಲ್ ಮೋಷನ್ ಇತ್ತು ಅಂದರೆ ಮೂಮೆಂಟ್ ಟ್ರಾನ್ಸ್ಲೇಷನ್ ಪೋರ್ಷನ್ನೂ ಇರಲ್ಲ, ಅದಕ್ಕಷ್ಟೇ ಅದೇ ಹಿಂಗೆ ತಿರುಗ್ತಾನೂ ಇರಲ್ಲ. ಅದು ಟಾರ್ಕ್ ಆ್ಯಕ್ಟಿಂಗ್ ಆಗಬೇಕಾದ್ರೆ ಈಕ್ವಿಲಿಬ್ರಿಯಮ್ ಪೊಸಿಷನ್, ಟ್ರಾನ್ಸ್ಲೇಷನ್ ಮೋಷನ್ನು ರೊಟೇಷನಲ್ ಮೋಷನ್ ಎರಡೂ ಸಹ ಯಾವುದೂ ಇರೋದಿಲ್ಲ. ಅದಕ್ಕೆ ನಾವು ಈಕ್ವಿಲಿಬ್ರಿಯಮ್ ಆಫ್ ದ ರಿಜಿಡ್ ಬಾಡಿ ಇರ್ತೀವಿ. ಈಕ್ವಿಲಿಬ್ರಿಯಮ್ ರಿಜಿಡ್ ಅಂದರೆ ರೆಸ್ಟಲ್ಲಿರೋದು, ಒಂದು ಪಾರ್ಟಿಕಲ್ ರೆಸ್ಟಲ್ಲಿರುತ್ತೆ. ಈಗ ಟ್ರಾನ್ಸ್ಲೇಷನ್ ಮೋಷನ್ ಯಾವುದೂ ಇರಲ್ಲ, ಅದಕ್ಕೆ ನಾವು ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಕರಿತೀವಿ. ಈಕ್ವಿಲಿಬ್ರಿಯಮ್ ಆಫ್ ಎ ಪಾರ್ಟಿಕಲ್ ಅಂದರೆ ಏನು, ರೆಸ್ಟಲ್ಲಿರೋದಕ್ಕೆ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಸೊ ಎ ಬಾಡಿ ಈಸ್ ಸೆಡ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್ ಇಫ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎ ಟ್ರಾನ್ಸ್ಲೇಷನಲ್ ಮೋಷನ್ ಆ್ಯಂಡ್ ರೊಟೇಷನಲ್ ಮೋಷನ್. ಟ್ರಾನ್ಸ್ಲೇಷನ್ ಅಂದರೆ ಈಗ ಟ್ರಾನ್ಸ್ಲೇಷನ್ ಮೋಷನ್ನು ಇರಬಾರ್ದು, ರೊಟೇಷನ್ ತನಕ್ಕೆ ತಾನೇನು ತಿರುಗಬಾರ್ದು, ಅದು ರೆಸ್ಟಲ್ಲೇ ಇತ್ತು ಅಂದರೆ ನಾವು ಅದಕ್ಕೆ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಗೊತ್ತಾಯ್ತು. ಡಿಫೈನ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಬಾಡಿ. ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಬಾಡಿ ಅಂದರೆ ಏನಂದರೆ ಐ ಈಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್. ಎಮ್ ಮಾಸ್ ಆಫ್ ದ ಬಾಡಿ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆಯಲ್ಲ, ಅದಕ್ಕೆ ನಾವು ಮೂಮೆಂಟ್ ಆಫ್ ಇನರ್ಷಿಯಾ. ನೋಡಿ, ಇದೊಂದು ಬಾಡಿ ಇದೆ, ಈ ಬಾಡಿಗೆ ಮಾಸ್ ಆಫ್ ದ ಬಾಡಿ ಇಂಟು ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ. ಅದನ್ನು ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ಆರನ್ನು ಮಲ್ಟಿಪ್ಲೈ ಮಾಡಿದ್ರೆ ಆರ್ ಸ್ಕ್ವೇರ್ ಮಾಡಿ ಅದಕ್ಕೆ ಎಮ್ಮಿಂದ ಮಾಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೆ ನಮಗೆ ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಗೊತ್ತಾಯ್ತಾ. ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ ಐ ಈಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್, ಇಷ್ಟು ಬರೋದ್ರೆ ಸಾಕು, ಕೊಟ್ಬಿಡ್ತಾರೆ. ಬೇರೆ ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಮೂಮೆಂಟ್ ಆಫ್ ಐ ಈಸ್ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ, ಮಾಸ್ ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಪಾರ್ಟಿಕಲ್, ಈ ಆರ್ ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದು ಯಾವುದೋ ಒಂದು ಪಾರ್ಟಿಕಲಿಂದು, ಯಾವುದೋ ಒಂದು ಸಣ್ಣ ಪಾರ್ಟಿಕಲ್ ಇದೆ, ಅದ್ರ ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ ಐ ಇಂಟು ಮಾಸ್. ನೋಡಿ, ಇದರಲ್ಲಿ ಪಾರ್ಟಿ ಇರುತ್ತೆ, ಆಕ್ಸಿಸ್ ಇರುತ್ತೆ, ಇದ್ರ ಸುತ್ತಲೂ ಒಂದು ಪಾರ್ಟಿಕಲ್ ಸುತ್ತಾ ಇರುತ್ತೆ. ಇದ್ರದ್ದು ಪಾರ್ಟಿಕಲ್ ಇದು ಮಾಸು ಪ್ಲಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು, ಆ ಡಿಸ್ಟೆನ್ಸನ್ನು ಸ್ಕ್ವೇರ್ ಮಾಡಿದ್ರೆ ಮತ್ತು ಮಾಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತಾ ಅದೇ
ನಮಗೆ ಮೂಮೆಂಟ್ ಆಫ್ ಇನರ್ಷಿಯಾ. ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ ಮತ್ತೊಂದು ಸರಿ ಹೇಳ್ತೀನಿ ಕೇಳಿ. ಇದು ಆಕ್ಸಿಸ್ ಇರುತ್ತೆ, ಇದ್ರ ಸುತ್ತ ಹಿಂಗೆ ಸುತ್ತುತ್ತಾ ಇರುತ್ತೆ ಯಾವುದೋ ಒಂದು ಪಾರ್ಟಿಕಲ್. ಆ ಪಾರ್ಟಿಕಲಿನ ಮಾಸು ಎಮ್ ಅಂತ ಇರುತ್ತೆ, ಗೊತ್ತಾಯ್ತಾ? ಇದೊಂದು ಪಾಸ್ ಎಮ್ ಅಂತ ಇರುತ್ತೆ. ಎಮ್ ಅನ್ನೋ ಪಾರ್ಟಿಕಲ್ ಇದ್ರ ಸುತ್ತುತ್ತಾ ಇರುತ್ತೆ. ನಾವು ಇದಕ್ಕೆ ಮೂಮೆಂಟ್ ಆಫ್ ಇನರ್ಷಿಯಾ ಏನಂತೀವಿ ಅಂದರೆ ಈ ಪಾರ್ಟಿಕಲು ಮತ್ತು ಈ ಆಕ್ಸಿಸಿಗಿರೋ ಡಿಸ್ಟೆನ್ಸು, ಅದಕ್ಕೆ ಆರು ಸ್ಕ್ವೈರು ಇಂಟು ಇದು ಪಾರ್ಟಿಕಲಿನ ಮಾಸು ಎರಡನ್ನೂ ಸತ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೋ ನಮಗೆ I = mr², ಗೊತ್ತಾಯ್ತಾ? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಪಾರ್ಟಿಕಲ್ ಅಬೌಟ್ ಆನ್ ಆಕ್ಸಿಸ್ ಆಫ್ ರೊಟೇಷನ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಇಟ್ಸ್ ಮಾಸ್ ಆ್ಯಂಡ್ ಸ್ಕ್ವಯರ್ ಆಫ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟಿಕಲ್ ಆ್ಯಂಡ್ ದ ಆಕ್ಸಿಸ್ ಆಫ್ ರೊಟೇಷನ್, ಗೊತ್ತಾಯ್ತಾ? ಇಷ್ಟು it is the moment of it is the product of mass and square of the distance, product of mass and square of the distance between the particle and axis of rotation. ಈ ಪಾರ್ಟಿಕಲ್ ಮತ್ತು ಆಕ್ಸಿಸ್ ಆಫ್ ರೊಟೇಷನ್ನಿಗೆ ಸ್ಕ್ವೇರ್ ಇದ್ದರೆ ಅದಕ್ಕೆ ನಾವು mr² ಅಂತೇವೆ, ಆಯಿತಾ? I = mr², ವೇರ್ I = ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪಾರ್ಟಿಕಲ್, m = ಮಾಸ್ ಆಫ್ ದ ಪಾರ್ಟಿಕಲ್, r = ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಅಷ್ಟಂತ ಕರಿತೀವಿ, ಗೊತ್ತಾಯ್ತಾ? ಇದು ಪಾರ್ಟಿಕಲ್. ಅದೇ ಹೋಲ್ ಮಾಸ್ ತೊಗೊಂಬಿಟ್ರೆ ಒಂದು ದೊಡ್ಡದೊಂದು ಮಾಸ್ ಇದೆ, ಗೊತ್ತಾಯ್ತಾ? ಈ ಡಸ್ಟರ್, ಈ ದೊಡ್ಡ ಮಾಸ್, ಇದ್ರ ಮೂಮೆಂಟ್ ಆಫ್ ಎನರ್ಜಿ ಏನು? ಈ ಸಣ್ಣ ಪಾರ್ಟಿಕಲ್ ಒಂದಿದೆ, ಇದ್ರ ಮೂಮೆಂಟ್ ಆಫ್ ಎನರ್ಜಿ ಏನು? ಇದ್ರ ಮೂಮೆಂಟ್ ಆಫ್ ಒಂದೇ ಒಂದು ಪಾರ್ಟಿಕಲಿಗೆ I = m ಸ್ಮಾಲ್ r ಇಂಟು r ಸ್ಮಾಲ್ r². ಅದೇ ಮೂಮೆಂಟ್ ಆಫ್ ಎನರ್ಜಿ ಅದು ದೊಡ್ಡ ಪಾರ್ಟಿಕಲ್ ಇತ್ತು ಅಂದರೆ ಅದಕ್ಕೇನಂತೀವಿ I = mr², ಗೊತ್ತಾಯ್ತಾ? mr². I ಅಂದರೆ ಏನು? ಮೂಮೆಂಟ್ ಆಫ್ ಎನರ್ಜಿ. m ಅಂದರೆ ಇಡೀ ಹೋಲ್ ಬಾಡಿ ಮಾಸ್ ಇಂಟು ರೇಡಿಯಸ್ ಆಫ್, ಇದು ಸೆಂಟ್ರಿಂದ ಕರೆಕ್ಟಾಗಿ ರೇಡಿಯಸ್ ಒಳಗಡೆ ಎಷ್ಟಿರುತ್ತೆ ಅಂತ, ಗೊತ್ತಾಯ್ತಾ? ರೇಡಿಯಸ್ ಆಫ್ ಅಂದರೆ ಇದು ಹಿಂಗಿರುತ್ತೆ, ಇದು ಆಕ್ಸಿಸ್, ಇದು ಪರ್ಪೆಂಡಿಕ್ಯುಲರ್, ಇದು ಈ ಆಕ್ಸಿಸ್ ಸುತ್ತಲೂ ಹಿಂಗೆ ತಿರುಗ್ತಾ ಇರುತ್ತೆ, ಗೊತ್ತಾಯ್ತಾ? ಈ ಡಸ್ಟರ್ ಅನ್ನೋದೊಂದು ದೊಡ್ಡ ಬಾಡಿ ತೊಗೊಂಡ್ರೆ ಇದು ಹಿಂಗೆ ತಿರುಗ್ತಾ ಇರುತ್ತೆ. ತಿರುಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಇದು ಆಕ್ಸಿಸ್, ಇದು ಈ ಸ್ಕೇಲ್ ಅನ್ನೋದು ಆಕ್ಸಿಸು. ಅವಾಗ ಏನಾಗುತ್ತೆ ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಅಂದರೆ ಏನಂತ ಕೇಳ್ತಾರೆ? ಇಟ್ ಈಸ್ ದ ಹೋಲ್ ಮಾಸ್ ಆಫ್ ದ ಬಾಡಿ ಮಲ್ಟಿಪ್ಲೈಡ್ ಬೈ ದ ಸ್ಕ್ವೈರ್ ಆಫ್ ದ ಡಿಸ್ಟೆನ್ಸ್, ಸೆಂಟರ್ ಆಫ್ ದ ರೇಡಿಯಸ್ ಆಫ್ ಗೈರೇಷನ್ ಅಂತ ಕರಿತೀವಿ. ಈ ಸೆಂಟರ್ ಆಫ್ ದ ಬಾಡಿ ಮತ್ತು ಈ ಆಕ್ಸಿಸಿಗಿರೋ ಡಿಸ್ಟೆನ್ಸ್ r², ಅದನ್ನು ನಾವು ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಆಫ್ ಎ ಬಾಡಿ, ಗೊತ್ತಾಯ್ತಾ? ಇದು ಆಫ್ ಎ ಬಾಡಿ, ಇದು ಸಣ್ಣ ಪಾರ್ಟಿಕಲ್, ಸಣ್ಣದು ಒಂದೇ ಒಂದು ಸಣ್ಣದು ಪಾರ್ಟಿಕಲ್ ಆದರೆ ಇದ್ರ ಸುತ್ತುತ್ತೆ. ಈ ಇಡೀ ಹೋಲ್ ಬಾಡಿನೇ ಆದರೆ ಬಾಡಿನೇ ಫುಲ್ ಹಿಂಗೆ ಸುತ್ತುತ್ತಾ ಇರುತ್ತೆ, ಗೊತ್ತಾಯ್ತಾ? ಅವೆರಡಕ್ಕೂ ಇದು ಡಿಫ್ರೆನ್ಸ್, ಗೊತ್ತಾಯ್ತು? ಹೇಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ. ಇದು ಬಾಡಿ, ಇದು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪಾರ್ಟಿಕಲ್, ಗೊತ್ತಾಯ್ತಾ? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪಾರ್ಟಿಕಲ್ ಅಂತ ಕೇಳಿದಾಗ I = ಸ್ಮಾಲ್ mr² ಅಂತ ಬರಬೇಕು. ಈ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ ಅಂತ ಕೇಳಿದಾಗ I = mr² ಅಂತ ಬರಬೇಕು, ಗೊತ್ತಾಯ್ತಾ? ಡೆಫಿನೇಷನ್ ಇದಕ್ಕೆ ತಕ್ಕಂಗೆ ಇದನ್ನೇ ನೋಡ್ಕೊಂಡು ಡೆಫಿನೇಷನ್ ಬರೆದ್ರು ಆಯಿತು, ಗೊತ್ತಾಯ್ತಾ? ಅದಕ್ಕೆಲ್ಲ ಹಾಗಿರ್ತವೆ. ನೆಕ್ಸ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ. ನೋಡಿರಿ, ಇದೊಂದು ಬಾಡಿ ಇರುತ್ತೆ, ಇಲ್ಲಿ ಸಣ್ಣ ಬಾಡಿನ ನಾವು ಸಣ್ಣ ಪಾರ್ಟಿಕಲ್ಸ್ ಆಗಿ ತೊಗೊತೀವಿ. m1 m2 m3 ಹೀಗೆ m4 m5 mn ಅಂತ ತೊಗೊತೀವಿ. ಈಗ ಇದ್ರದ್ದು ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಈ ಬಾಡಿ ಈ ನೋಡಿರಿ ಈ ಆಕ್ಸಿಸ್ ಸುತ್ತಲೂ ಹಿಂಗೆ ಸುತ್ತುತ್ತಾ ಇದೆ ಬಾಡಿ. ನೋಡಿ ಹಿಂಗೆ ಬಾಣ ಮಾರ್ಕ್ ತೋರಿಸಿದ್ದೀನಿ, ಇದನ್ನು ಹಿಂಗೆ ಸುತ್ತುತ್ತಾ ಇದೆ ಹಿಂಗೆ, ಗೊತ್ತಾಯ್ತಾ? ಈ ಬಾಡಿ ಆಕ್ಸಿಸ್ ಸುತ್ತಲೂ ಹಿಂಗೆ ಸುತ್ತುತ್ತಾ ಇದ್ದಾಗ ಏನಾಗುತ್ತೆ ಅಂದರೆ R1 R2 R2 ಡಿಸ್ಟೆನ್ಸ್ಗಳು ಈ ಮಧ್ಯದ ಈ ಆಕ್ಸಿಸಿಂದ R1 R2 R2 ಡಿಸ್ಟೆನ್ಸಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಎಲ್ಲ ಇದ್ದಾವೆ, ಗೊತ್ತಾಯ್ತಾ? ಅದನ್ನು ನಾವು ಆ ಮೂಮೆಂಟ್ ಆಫ್ ಇನರ್ಷಿಯಾ ಏನೇನೋ R1 R2 R2 ಡಿಸ್ಟೆನ್ಸು m1 m2 m3 ಅಂದರೆ mr² m1 r1² ಪ್ಲಸ್ m2 r2² ಪ್ಲಸ್ m3 r3² ಪ್ಲಸ್ mn rn². ಅವೆಲ್ಲ ಮಾಡ್ತಾ ಹೋದರೆ ಸಿಗ್ಮಾ ಅಂದರೆ ಎಲ್ಲ ಟೋಟಲ್ ಮಾಸ್ ಅಷ್ಟ್ರದ್ದು ಮೂಮೆಂಟ್ ಆಫ್ ಇನರ್ಷಿಯಾ ಲೆಕ್ಕ ಹಾಕಿದರೆ ನಮಗೆ ಒಂದು ದೊಡ್ಡದೊಂದು ಮೂಮೆಂಟ್ ಆಫ್ ಇನರ್ಷಿಯಾ ಸಿಗುತ್ತೆ. ಅದೇ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ. ಈ ಸಣ್ಣ ಪಾರ್ಟಿಕಲ್ ಇದ್ದ ಮೂಮೆಂಟ್ ಆಫ್ ಇನರ್ಷಿಯಾನ ಎಲ್ಲದನ್ನು ಆ್ಯಡ್ ಮಾಡಿದ್ರೆ ನಮಗೆ ದೊಡ್ಡ ಮೂಮೆಂಟ್ ಆಫ್ ಇನರ್ಷಿಯಾ ಸಿಗುತ್ತೆ. ಅದೇ ನಮಗೆ I = mr², ಗೊತ್ತಾಯ್ತಾ? ಹಾಗೆ ನೋಡಿರಿ, ಇದಕ್ಕೆ ಎಕ್ಸ್ಪ್ರೆಷನ್ ಹಿಂಗೆ ಕನ್ಸಿಡರ್ ದ ಬಾಡಿ ಅಬೌಟ್ ಎನ್ ರೊಟೇಟಿಂಗ್. ನೋಡಿರಿ, ಒಂದು ಬಾಡಿ ಇದೆ, ಅದು ರೊಟೇಟಿಂಗ್ ಅಬೌಟ್ ಎನ್ ಆಕ್ಸಿಸ್ ಸುತ್ತಲೂ ಸುತ್ತುತ್ತಾ ಇದೆ. ನೋಡಿರಿ, ಇದೊಂದು ಬಾಡಿ ಇದೆ, ಈ ಬಾಡಿ ಆಕ್ಸಿನ ಸುತ್ತಲೂ ಹಿಂಗೆ ಸುತ್ತುತ್ತಾ ಇದೆ, ಗೊತ್ತಾಯ್ತಾ? ಹೀಗೆ ಈ ಬಾಡಿನ ಏನು ಮಾಡ್ತೀವಿ, ದೊಡ್ಡ ಬಾಡಿ ಇದಕ್ಕೆ ಮಧ್ಯ ಈ ಬಾಡಿನ ಇಲ್ಲಿರೋ ಪಾರ್ಟಿಕಲನ್ನು ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಎಷ್ಟು
ಅದ್ರ ಪಕ್ಕದ ಪಾರ್ಟಿಕಲಿಂದ ಎಷ್ಟು ಡಿಸ್ಟೆನ್ಸ್, ಅದ್ರ ಪಕ್ಕದ್ದು ಎಲ್ಲದು ಸತ ಪಕ್ಕದೆಲ್ಲ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡ್ಕೊಬೇಕು. ಅದನ್ನು ಡಿಸ್ಟೆನ್ಸ್ ಸ್ಕ್ವಯರ್ ಇಂಟು ಇದ್ರದ್ದು ಮಾಸ್, ಈ ಒಂದು ಪಾರ್ಟಿಕಲಿನ ಮಾಸು ಇಂಟು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸಿನ ಸ್ಕ್ವಯರ್ ಅಂದರೆ m1r1². ಇಲ್ಲೊಂದು ಒಂದು ಪಾರ್ಟಿಕಲ್ ಇದೆ, ಪಕ್ಕದಲ್ಲಿ ಇನ್ನೊಂದು ಪಾರ್ಟಿಕಲ್ ಇದೆ, ಅದು m2 ಅನ್ನೋ ಪಾರ್ಟಿಕಲ್ ಅಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಿನ ಸ್ಕ್ವಯರ್ m2r2². ಅದು ಇನ್ನೊಂದು ಪಾರ್ಟಿಕಲ್ ಇರುತ್ತೆ, ಅದು m3r3². ಹಾಗೆ ಗೊತ್ತಾಯ್ತಾ? ಅದಕ್ಕೆ ಕನ್ಸಿಡರ್ ದ ಬಾಡಿ ರೊಟೇಟಿಂಗ್ ಅಬೌಟ್ ಅನ್ ಆಕ್ಸಿಸ್, n = ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ ದ ಬಾಡಿ. ಇದರಲ್ಲಿ ಎಷ್ಟಿರುತ್ತೆ, ನಾವು n ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ ಈ ಡ್ಯಾಶರಲ್ಲಿ. m1 m2 m3 ಎಕ್ಸೆಟ್ರಾ mn = masses of the particle at a distance r1 r2 r3 ಎಕ್ಸೆಟ್ರಾ rn ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ನೋಡಿರಿ, ಆಕ್ಸಿಸ್ ಆಫ್ ರೊಟೇಷನಿಂದ ಈ ಸ್ಕೇಲ್, ಈ ಆಕ್ಸಿಸ್ ಆಫ್ ರೊಟೇಷನಿಂದ ಇಲ್ಲಿಗಿರೋ m1 m2 m3 ಪಾರ್ಟಿಕಲನ್ನೆಲ್ಲ ಕೌಂಟ್ ಮಾಡಿ ಅದನ್ನು ಆಕ್ಸಿಸ್ ಆಫ್ ರೊಟೇಷನು ಅಷ್ಟೇ, ಅದನ್ನು ಎಷ್ಟಿದೆ ಅಂತ ಮೆಜರ್ ಮಾಡಿ ಅದನ್ನು ಹಾಕಿರೋದು. ಗೊತ್ತಾಯ್ತಾ? ಅದು m1r1². ಸೊ I = ಮೂಮೆಂಟ್ ಆಫ್ ಇನರ್ಷಿಯಾ. According to the definition of moment of inertia, I = m1r1² plus m2r2² plus m3r3² etc. mn/r². m1 m2 m3 ಅವೆಲ್ಲ ಏನಾಗುತ್ತೆ ಅಂದರೆ mi ri ಅಂದರೆ m ಅಂದರೆ ಸಿಗ್ಮಾ ಅಂದರೆ ಎಲ್ಲ ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿದಾಗ I = 1 to n mi/ri² ಅಂತ ಅದು ಈಕ್ವೇಷನ್ ರೂಪದಲ್ಲಿ. ಈಗ ನಾವು ಈಕ್ವೇಷನ್ ರೂಪದಲ್ಲಿ ಬರೆದಿದ್ದೀವಿ. ಈಗ ನೆಕ್ಸ್ಟ್ ಅದನ್ನು ಈಕ್ವೇಷನ್ ಡೆಫಿನೇಷನ್ ರೂಪದಲ್ಲಿ ಹೇಳಬೇಕು. ನೋಡಿ m1r1 ಈಸ್ ಆ ಸ್ಮಾಲ್ ಮೂಮೆಂಟ್ ಆಫ್ ಇನರ್ಷಿಯಾದ ಈಚ್ ಪಾರ್ಟಿಕಲ್ಲು, ಅದು ಎಲ್ಲವನ್ನು ಆ್ಯಡ್ ಮಾಡಿದರೆ ನಮಗೆ ಒಂದು ಬಾಡಿಯಲ್ಲಿರೋ ಮೂಮೆಂಟ್ ಆಫ್ ಇನರ್ಷಿಯಾ ಸಿಗತ್ತೆ ಅಂತ ನಾವು ಹೇಳಬೇಕು. ನೋಡಿರಿ, ಆ ಬಾಡಿನಲ್ಲಿರೋ ಸಣ್ಣ ಸಣ್ಣ ಪಾರ್ಟಿಕಲಿನ ಮೂಮೆಂಟ್ ಆಫ್ ಇನರ್ಷಿಯಾ ಎಲ್ಲ ಆ್ಯಡ್ ಮಾಡಿದರೆ ನಮಗೆ ಬಾಡಿಯ ಮೂಮೆಂಟ್ ಆಫ್ ಇನರ್ಷಿಯಾ ಸಿಗತ್ತೆ ಅಂತಲೇ ನಾವು ಎಕ್ಸ್ಪ್ರೆಷನ್, ಅದೇ ಡೆಫಿನೇಷನ್. ಅದನ್ನು ಇಂಗ್ಲೀಷ್ನಲ್ಲಿ ಸಿಸ್ಟಮೆಟಿಕ್ಕಾಗಿ ಹೇಳೋದು. ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ ಅಬೌಟ್ ಎನ್ ಆಕ್ಸಿಸ್ ಆಫ್ ರೊಟೇಷನ್ ಈಸ್ ದ ಸಮ್ ಆಫ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಆಲ್ ದ ಪಾರ್ಟಿಕಲ್ಸ್ ಅಬೌಟ್ ಎನ್ ಆಕ್ಸಿಸ್. ನೋಡ್ರಿ, ಇಟ್ ಈಸ್ ದ ಸಮ್ ಆಫ್ ದ ಮೂಮೆಂಟ್, ಸಮ್ ಅಂದ್ರೇನು ಸಿಗ್ಮಾ, ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಆಲ್ ದ ಪಾರ್ಟಿಕಲ್ಸ್ ಅಬೌಟ್ ಎನ್ ಆಕ್ಸಿಸ್. ಈ ಪಾರ್ಟಿಕಲ್ಸಿನ ಎಲ್ಲ ಪಾರ್ಟಿಕಲ್ಸನ್ನು ಅಬೌಟ್ ಆಕ್ಸಿಸಲ್ಲಿರೋದು ಎಲ್ಲ ಮೂಮೆಂಟ್ ಆಫ್ ಇನರ್ಷಿಯನ್ನ ಆ್ಯಡ್ ಮಾಡಿದ್ರೆ ನಮಗೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ, ರಿಜಿಡ್ ಬಾಡಿ ಸಿಗತ್ತೆ. ಗೊತ್ತಾಯ್ತಾ? ವೇರ್ I = mr², ವೇರ್ m = ಮೂಮೆಂಟ್ ಆಫ್ ಇನರ್ಷಿಯಾ, r ಅಂದರೆ ರೇಡಿಯಸ್. ಎಲ್ಲದದ್ದು ರೇಡಿಯಸ್ ಬೇಕಲ್ಲ, ಅದಕ್ಕೆ ನಾವು ಏನು ಮಾಡ್ತೀವಿ, ಯಾವುದೋ ಒಂದು ಸೆಂಟ್ರ್ ಪಾಯಿಂಟ್ ತೊಗೊತೀವಿ ಬಾಡಿಗೆ, ಅಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸನ್ನು ರೇಡಿಯಸ್ ಆಫ್ ಗೈರೇಷನ್ ಅಂತ ತೆಗಿತೀವಿ. ಗೈರೇಷನ್ ಅಂದರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಸೇರಿ ಆವರೇಜ್ ರೇಡಿಯಸ್ ತೊಗೊಂಡಿರೋದು, ಅದಕ್ಕೆ ರೇಡಿಯಸ್ ಆಫ್ ಗೈರೇಷನ್ ಅಂತ ಕರೀತೀವಿ. ಗೊತ್ತಾಯ್ತಾ? ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಅಬೌಟ್ ಎನ್ ಆಕ್ಸಿಸ್ ಆಫ್ ರೊಟೇಷನ್ ಈಸ್ ದ ಸಮ್ ಆಫ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಆಲ್ ದ ಪಾರ್ಟಿಕಲ್ಸ್ ಅಬೌಟ್ ಎನ್ ಆಕ್ಸಿಸ್. It is the sum of moment of inertia of all the particles about an axis is the moment of inertia. I = mr². ಅದಕ್ಕೆ mass of the body, radius of the gyration. ನೆಕ್ಸ್ಟ್ ರೇಡಿಯಸ್ ಆಫ್ ಗೈರೇಷನ್ ಅಂದರೆ ಏನಂತ ಡೆಫಿನೇಷನ್ ಅದಕ್ಕೆ ಬೇಕು. ರೇಡಿಯಸ್ ಆಫ್ ಗೈರೇಷನ್ ಅಂದರೆ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಕ್ಸಿಸ್ ಆಫ್ ರೊಟೇಷನ್ ಆ್ಯಂಡ್ ಸೆಂಟರ್ ಆಫ್ ದ ಮಾಸ್ ಆಫ್ ದ ಬಾಡಿ. ಸೆಂಟರ್ ಆಫ್ ದ ಮಾಸ್ ಆಫ್ ದ ಬಾಡಿ, ಆಕ್ಸಿಸ್ ಆಫ್ ರೊಟೇಷನ್ ಎರಡು ಸತ ಅದನ್ನು ಇವೆರಡಕ್ಕೆ ಇರೋ ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಆಫ್ ಗೈರೇಷನ್ ಅಂತ ಕರಿತೀವಿ. ಇಟ್ ಈಸ್ ಎ ಡಿಸ್ಟೆನ್ಸ್. ಗೊತ್ತಾಯ್ತಾ? ಇದು ಈಸ್ ಸ್ಕೇಲ್ ಆಫ್ ಕ್ವಾಂಟಿಟಿ. ಗೊತ್ತಾಯ್ತಾ? ಈಗ ರೇಡಿಯಸ್ ಆಫ್ ಗೈರೇಷನ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಕ್ಸಿಸ್ ಆಫ್ ರೊಟೇಷನ್ ಆ್ಯಂಡ್ ಇದು ಆಕ್ಸಿಸ್ ಆಫ್ ರೊಟೇಷನ್. ಇದು ಗೊತ್ತಾಯ್ತಾ? ಆಕ್ಸಿಸ್ ಆಫ್ ರೊಟೇಷನ್, ಇದು ರೊಟೇಷನ್, ಇದು ಆಕ್ಸಿಸ್ ಆಫ್ ರೊಟೇಷನ್. ಆ್ಯಂಡ್ ಮತ್ತು ಸೆಂಟರ್ ಆಫ್ ದ ಬಾಡಿಗೆ ಇರೋ ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಆಫ್ ಗೈರೇಷನ್ ಅಂತ ಕರಿತೀವಿ. ಗೊತ್ತಾಯ್ತು? ಇಂಪಾರ್ಟೆಂಟ್ ನೋಡಿ, ಇದು ಗೊತ್ತಾಯ್ತು, ಇದೊಂದು ಡಿಸ್ಟೆನ್ಸ್, ಇದು ಆರ್ ಅಂದರೆ ರೇಡಿಯಸ್ ಆಫ್ ಗೈರೇಷನ್. ಇದು ಗೊತ್ತಾಯ್ತಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆನ್ ರೇಡಿಯಸ್ ಆಫ್ ಗೈರೇಷನ್. ಅದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್. ಎಸ್ ಯೂನಿಟ್ ಆಫ್ ರೇಡಿಯಸ್ ಗೈರೇಷನ್ ಅಂದ್ರೇನು, ಇಲ್ಲಿಂದ ಇಲ್ಲಿಗೆ ಮೀಟರ್ನಲ್ಲಿ ಎಳಿತೀವಿ. ಸೊ ಮೀಟರ್ ಡೈಮೆನ್ಷನ್ ಆಫ್ ಫಾರ್ಮುಲಾ ಮೀಟ್ರ್ ಮಾತ್ರ ಇದೆ, ಹಾಗಾಗಿ ಲೆಂತಿಗೆ ಮಾತ್ರ 1, m = 0, t⁻0. ಆರ್ ಈಸ್ ನಾಟ್ ಎ ಕಾನ್ಸ್ಟೆಂಟ್. ಆರ್ ಅನ್ನೋದು ಕಾನ್ಸ್ಟೆಂಟ್ ಅಲ್ಲ, ಈಚ್ ಪಾರ್ಟಿಕಲ್ಗೂ ನೋಡಿ ಡಿಫರೆನ್ಸ್ ಆಗ್ತಾ ಇರುತ್ತೆ. ಗೊತ್ತಾಯ್ತಾ? ಈ ಪಾರ್ಟಿಕಲ್ ಇಲ್ಲಿತ್ತು ಅಂದರೆ ರೇಡಿಯಸ್ ಆಫ್ ಗೈರೇಷನ್ ಜಾಸ್ತಿ ಆಗುತ್ತೆ, ಇಲ್ಲಿತ್ತು ಅಂದರೆ ಕಡಿಮೆ ಆಗುತ್ತೆ, ಹಾಗೆ ಇದು ಕಾನ್ಸ್ಟೆಂಟ್ ಅಲ್ಲ.
R is not a constant for a given body. R depends on axis of rotation. ಈ axis of rotation ಮೇಲೆ ಈ R ಡಿಪೆಂಡ್ ಆಗ್ತಾರೆ. Just important points on movement of inertia. SI unit of movement of inertia is kg meter square. It is a scalar quantity. Dimensional formula is m to the power of L to the power of 2 to T to the power of 0. kg ಅಂದರೆ ಇದು m ಇದೆ, 1 ಮೀಟರ್ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್. ಗೊತ್ತಾಯ್ತಾ? ಇದು ಅಷ್ಟೇ, ಇದು ಸ್ಕೇಲಾರ್ ಕ್ವಾಂಟಿಟಿ. ಗೊತ್ತಾಯ್ತಾ? ರೇಡಿಯಸ್ ಆಫ್ ಗೈರೇಷನ್ ಇದೆ ಸ್ಕೇಲಾರ್ ಕ್ವಾಂಟಿಟಿ. ಬೇಕಾದ್ರೆ ಐದನೇ ಪಾಯಿಂಟ್ ಸೇರಿಸ್ಬೇಕು. ಸ್ಕೇಲಾರ್ ಕ್ವಾಂಟಿಟಿ ಐದನೇ ಪಾಯಿಂಟ್ ಇದಕ್ಕೊಂದು ಸೇರಿಸ್ಕೊಳ್ರಿ. ರೇಡಿಯಸ್ ಆಫ್ ಗೈರೇಷನ್ ಇದೆ ಸ್ಕೇಲಾರ್ ಕ್ವಾಂಟಿಟಿ. ಗೊತ್ತಾಯ್ತಾ? ಇದು ಅಷ್ಟೇ ಸ್ಕೇಲಾರ್ ಕ್ವಾಂಟಿಟಿ. ಇಷ್ಟನ್ನು ನೀವು ಕ್ಲೀನಾಗಿ ಇದನ್ನು ನೋಟ್ಸನ್ನು ಕ್ಲೀನಾಗಿ ಬರ್ಕೊಡ್ರಿ. ಈ ಡೆಫಿನೇಷನ್ ಈ ಪಾಯಿಂಟ್ಸ್ ಬರ್ತಿದ್ದಿಲ್ಲ, ಅದು ಸಿ ಇ ಟಿಗೆ ನೀಟಿಗೆ ಬರುತ್ತಿದ್ದು. ಗೊತ್ತಾಯ್ತಾ? ಸಿ ಇ ಟಿ ಅಂತ ಬರೋದಿಲ್ಲ, ಇದನ್ನು ಬರ್ಕೊಂಡ್ರಿ. ಸಿ ಇ ಟಿ ಇವೆರಡು ಸಿ ಇ ಟಿಗೆ ಸಿ ಇ ಟಿಗೆ ಇಂಪಾರ್ಟೆಂಟ್ ಆಗಿರೋದು. ಗೊತ್ತಾ? ಇಷ್ಟನ್ನು ಕ್ಲೀನಾಗಿ ನೋಟ್ಸಲ್ಲಿ ಬರ್ಕೊಳ್ರಿ. ಈಗ ಮೆಮೊರೈಸಿಂಗ್ ಪಾರ್ಟ್ ಪಾರ್ಟನ್ನು ಯಾವುದು ಎಲ್ಲವೂ ಸಾಮಾನ್ಯ ಇಂಪಾರ್ಟೆಂಟೇ, ಅದನ್ನು ಮೂರು ಸಲ ಹೇಳ್ತೀನಿ. ಯಾವುದಾದ್ರು ಹೇಳಿದ್ದೀನೋ ಅದನ್ನು ನೀವು ಕ್ಲೀನಾಗಿ ಅದನ್ನು ರಫ್ನಲ್ಲಿ 2 ಸಾರಿ ಬರೀರಿ. ಆಯಿತಾ? ಅದಕ್ಕಿಂತ ಮುಂಚೆ ಇದನ್ನು ನೋಟ್ಸಲ್ಲಿ ಬರ್ಕೊಂಡ್ರಿ. ಒಂದು ಸಾರಿ ಬರ್ರಿ. ಮೆನ್ಷನ್ ದ ರಿಲೇಷನ್ ಬಿಟ್ವೀನ್ ಟಾರ್ಕ್ ಆ್ಯಂಡ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್. ಟೋ ಈಸ್ ಈಕ್ವಲ್ ಟು ಡಿ ಎಲ್ ಬೈ ಡಿ ಟಿ. ಎಲ್ ಈಸ್ ಈಕ್ವಲ್ ಟು ಆಂಗ್ಯುಲರ್ ಮೊಮೆಂಟಮ್, ಟೋ ಈಸ್ ಈಕ್ವಲ್ ಟು ಟಾರ್ಕ್. ಟಿ ಈಸ್ ಈಕ್ವಲ್ ಟು ಡಿ ಎಲ್ ಬೈ ಡಿ ಟಿ. ಟೋ ಈಸ್ ಈಕ್ವಲ್ ಟು ಡಿ ಎಲ್ ಬೈ ಡಿ ಟಿ. Next, define the principle of law of conservation of angular momentum for the system of particles. Statement clean ಆಗಿ ಕೇಳಿದ್ರಿ. If the total external torque acting on the system of particle is 0, if the total external torque acting on the system of particle is 0, if the total external torque acting on the system of particle is 0, then the total angular momentum of the system remains constant. Then the total angular momentum of the system remains constant. Then the total angular momentum of the system remains constant. L is equal to I omega is equal to constant. I is equal to moment of inertia, omega is equal to angular velocity, L is equal to angular momentum. ಆಂಗ್ಯುಲರ್ ವೆಲಾಸಿಟಿ ಈಗ ಮೂಮೆಂಟ್ ಆಫ್ ಇನರ್ಷಿಯಾ ಮತ್ತು ಆಂಗ್ಯುಲರ್ ವೆಲಾಸಿಟಿ ಎರಡು ಸೇರಿದ್ರೆ ಆಂಗ್ಯುಲರ್ ಮೂಮೆಂಟಮ್ ತೆಗೆದು ಅದಾಯ್ತು. ನೆಕ್ಸ್ಟ್, ಡಿಫೈನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡಿ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲಿ ಈಕ್ವಿಲಿಬ್ರಿಯಮ್ ಯಾವಾಗ ಆಗುತ್ತೆ? ಎ ಬಾಡಿ ಈಸ್ ಸೆಡ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್ ಇಫ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎ ಟ್ರಾನ್ಸ್ಲೇಷನಲ್ ಮೋಷನ್ ಆ್ಯಂಡ್ rotational motion. A body is said to be in equilibrium if it is not having translational motion and rotational motion. A body is said to be in equilibrium if it is not having translational motion and rotational motion. ನೋಡ್ಕೊಂಡು ಒಂದ್ಸರಿ ಬರೀರಿ. ಡಿಫೈನ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪಾರ್ಟಿಕಲ್. ಇಲ್ಲಿ ಡಿಫೈನ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ, ರಿಜಿಡ್ ಬಾಡಿ. ಇವೆರಡು ಡಿಫ್ರೆನ್ಸ್ ಇದೆ, ಕ್ಲೀನಾಗಿ ನೋಡ್ಕೊಳ್ರಿ. ಡೆಫಿನೇಷನ್ಗಳು ಅಷ್ಟೇ ನೋಡ್ಕೊಳ್ರಿ. ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪಾರ್ಟಿಕಲ್ ಅಬೌಟ್ ಆನ್ ಆಕ್ಸಿಸ್ ಆಫ್ ರೊಟೇಷನ್ ಈಸ್ ಈಕ್ವಲ್ ಟು the product of its mass and square of the perpendicular distance between the particle and axis of rotation. The product of its mass and square of the perpendicular distance between the particle and axis of rotation. The product of its mass and the square of the perpendicular distance between the particle and axis of rotation. I is equal to mr square, where r is, I is equal to moment of inertia, m is equal to mass of the particle, r is equal to perpendicular distance. ಇವೆಲ್ಲ ಇದಾವೆ, ಇವು ಒಂದೇ ಬರ್ತಾ ಇರೋದು. I is equal to m ಅಂದರೆ m ಅಂದರೆ ಏನು, r ಅಂದರೆ ಏನು, I ಅಂದರೆ ಏನು, ಕ್ಲೀನ್ ಇಟ್ಕೊಂಡು ಅದನ್ನು ಜ್ಞಾಪಕ ಇಟ್ಕೊಂಡು ಕ್ಲೀನಾಗಿ ಬರೀರಿ. ಆಯಿತಾ? I is equal to mr square, I is equal to mr square. ನೆಕ್ಸ್ಟ್ ಇದನ್ನು ನೋಡ್ಕೊಂಡು ಸರಿ ಬರೀರಿ. ಈ ಡೆಫಿನೇಷನ್ ಅಂಡರ್ಲೈನ್ ಮಾಡಿದ್ದಿಲ್ಲ, ಅದನ್ನು ಮಾತ್ರ ಮೂರು ಸರಿ ಕ್ಲೀನಾಗಿ ಬರೀರಿ. ಗೊತ್ತಾಯ್ತಾ? The product of its mass and square of the perpendicular distance between the particle and axis of rotation.
ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ. ಇದು ಪಾರ್ಟಿಕಲ್ಲು, ಇದು ರಿಜಿಡ್ ಬಾಡಿ. ರಿಜಿಡ್ ಬಾಡಿ ಅಂದರೆ M1 M2 M3 ಈಚ್ ಪಾರ್ಟಿಕಲನ್ನು ನಾವು ಕೌಂಟಿಂಗ್ ಮಾಡ್ಕೊತ ಹೋಗ್ತೀವಿ. ಅದಕ್ಕೆ ಇದು ಡಯಾಗ್ರಾಮ್ ಕ್ಲೀನಾಗಿ ಬರ್ತಾರೆ. ಕನ್ಸಿಡರ್ ದ ರೊಟೇಟಿಂಗ್ ಬಾಡಿ ಅಬೌಟ್ ಎನ್ ಆಕ್ಸಿಸ್. ಲೆಟ್ n is equal to number of particles of the body. n is equal to number of particles of the body. n is equal to number of particles of the body. M1 M2 M3 etc. Mn is equal to masses of the particle at a distance r1 r2 r3 rn from the axis of rotation. M1 M2 M3 etc. Mn is equal to masses of the particle at a distance m1 r1 r2 etc. rn from the axis of rotation. M1 M2 M3 etc. Mn is equal to masses of the particle at a distance r1 r2 r3 rn from the axis of rotation. I is equal to moment of inertia. According to the moment of inertia, according to the moment of inertia, according to the moment of inertia, I is equal to m1 r1 square plus m2 r2 square plus etc. mn rn square. I is equal to m1 r1 square plus m2 r2 square plus etc. mn rn square is equal to I is equal to sigma I is equal to 1 to n mi ri square. I is equal to sigma I 1 to n mi ri square. I is equal to sigma I is equal to 1 to n mi ri square. ಇದನ್ನು ನೋಡ್ಕೊಳ್ಳೋದು ಬರೀ. ನೆಕ್ಸ್ಟ್ ಡೆಫಿನೇಷನ್. Moment of inertia of a rigid body about an axis of rotation is the sum of the moment of inertia of all the particles about an axis. ಇಲ್ಲಿ ನೋಡ್ಕೊಂಡ್ರೆ the product of its mass and square of the distance between the particle and axis of rotation. ಇದು ಒಂದು ಪಾರ್ಟಿಕಲ್ ಇಂದ, ಇದು ಆ ಪಾರ್ಟಿಕಲನ್ನೇ ಅದು ಪ್ರಾಡಕ್ಟ್ ಆಫ್ ಇಸ್ ಮಾಸ್ ಅಂತ ಮಾಡಿದ್ವಿ. ಅದಕ್ಕೆ ಇನ್ನು ಸಮ್ ಆಫ್ ದ ಪಾರ್ಟಿಕಲ್ಸ್ ಅಂತ ಎಲ್ಲ ಸೇರಿಸಿ ಅಂತ ಬಂದಿದ್ವಿ. ದ ಸಮ್ ಆಫ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ all the particles about an axis. The sum of the moment of inertia of all the particles about an axis. The sum of the moment of inertia of all the particles about an axis. I is equal to m r square, where m is equal to mass of the body, r is equal to radius of gyration. Average distance ಅನ್ನು ನಾವು radius of gyration ಅಂತ ತಗೊಂಡು. Define radius of gyration. It is the distance between the axis of rotation and center of the mass of the body. It is the distance between the axis of rotation and center of mass of the body. It is the distance between the axis of rotation and center of mass of the body. Next diagram ಬರೋದ್ರೆ. Next important points CET ಬರೋದು. SI unit of radius of gyration is equal to meter m. SI unit of radius of gyration is equal to m meter. SI unit of radius of gyration is equal to m. Dimensional formula m to the power of 0 l to the power of 1 t to the power of 0. m to the power of 0 l to the power of 1 t to the power of 0. m to the power of 0 l to the power of 1 t to the power of 0. R is not a constant for a given body. R is not a constant for a given body. R is not a constant for a given body. R depends on axis of rotation. R depends on axis of rotation. R depends on axis of rotation. R is a scalar quantity. It is a scalar quantity. It is a scalar quantity. Important points on moment of inertia. SI unit of moment of inertia is equal to kg meter square. SI unit of moment of inertia is equal to kg meter square. SI unit of moment of inertia is equal to kg meter square. It is a scalar quantity. It is a scalar quantity. Dimensional formula m to the power of 1 l to the power of 2 t to the power of 0. m to the power of 1 t to the power of 2 t l to the power of 2 t to the power of 0. m to the power of 1 l to the power of 2 t to the power of 0. ಇಷ್ಟನ್ನು ನೀವು ಕ್ಲೀನಾಗಿ ಬರ್ತಿದ್ದೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಇದು. ಇದನ್ನು ನೀವು ಒಂದ್ಸರಿ ನಾನು ಡೆಫಿನೇಷನ್ ಆಗ್ತಿದ್ದಂಗೆ ವೀಡಿಯೋನ ಅಲ್ಲಲ್ಲೇ ಸ್ಟಿಲ್ ಮಾಡಿ ಅದನ್ನು ಎರಡು ಸರಿ ಬರ್ಕೊಡ್ರಿ. ಗೊತ್ತಾಯ್ತಾ? ಎರಡು ಸರಿ ಬರೆದ್ರೆ ಕ್ಲೀನಾಗಿ ನಿಮಗೆ ಈಸಿ ಆಗ್ತಾ ಹೋಗುತ್ತೆ.
ಅದನ್ನು ನೆಗ್ಲೆಕ್ಟ್ ಮಾಡಿ, ಇಲ್ಲ ಬಿಡು, ಇಲ್ಲ ಅರೆ ನೋಡೋದಿಲ್ಲ, ಹಾಗೆ ಒಂದೇ ಸರಿ ಸಾಕು, ನಾನು ಬುದ್ಧಿವಂತ, ತುಂಬ ನನಗೆಲ್ಲ ಅರ್ಥ ಆಗ್ಬಿಡುತ್ತೆ ಅಂತ ಹಾಗೆಂದು ಅಂದ್ಕೊಂಬೇಡ್ರಿ. ಇದು ನಿಮಗೆ ಅರ್ಥ ಆಗಲ್ಲ ಅಂತಲೇ ನಿಮಗೆ ಕ್ಲೀನಾಗಿ 2-3 ಸರಿ ಹೇಳ್ತಾ ಇದ್ದೀನಿ. ಅದನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಅದನ್ನು 2 ಸರಿ ನೋಡ್ಕೊಂಡು ಒಂದ್ಸರಿ, ನೋಡ್ಕೊಳ್ಳೋದು ಒಂದ್ಸರಿ ರಫಲ್ಲಿ ಬರಲೇಬೇಕು. ಗೊತ್ತಾಯ್ತಾ? ಬರೀತೀರ. ಓಕೆ, ಥ್ಯಾಂಕ್ ಯು.